ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅಕ್ಕ ಮಹಾದೇವಿ ಸಾವ್ಕಾರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ. ಶರಣು ಶರಣಾರ್ಥಿ. ಇವತ್ತು ನೀವು ರಾಣೆಬೆನ್ನೂರಿಂದ ಬಂದಿರೋದಲ್ವಾ? ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ನಾನು ಸಾಮೆ ಅಕ್ಕಿ ಪಡ್ಡು. ಹೌದಾ? ಸಾಮೆ ಅಕ್ಕಿ ಪಡ್ಡು. ಈ ಸಾಮೆ ಅಕ್ಕಿ ಪಡ್ಡುಗೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಈ ಸಾಮೆ ಅಕ್ಕಿ ಪಡ್ಡಿಗೆ ಸಾಮೆ ಅಕ್ಕಿ ನಮ್ಮ ಕಡೆ ನಾವು ಇದಕ್ಕೆ ಸಾವಕ್ಕಿ ಅಂತ ಹೇಳ್ತೇವೆ. ಇದು ಸಿರಿಧಾನ್ಯಗಳಲ್ಲಿ ಒಂದು. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಅವಲಕ್ಕಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಹೆಚ್ಚಿದ ಈರುಳ್ಳಿ, ಇಷ್ಟೆಲ್ಲ ಸಾಮಾನುಗಳು ಬೇಕು ಪಡ್ಡು ಮಾಡೋದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಸರಿ. ಇದಿಷ್ಟು ಸಾಮಗ್ರಿಗಳು. ಇದು ಏನು ಹಿಟ್ಟೇನ್ ಮಾಡ್ಕೊಂಡ್ ಬಂದಿದ್ದೀರಮ್ಮ? ಹಿಟ್ಟನ್ನ ಇದು ಸಾಮೆ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಇದನ್ನ 6 ತಾಸು ನೆನೆಸ್ಬೇಕು. ಓಕೆ, ಎಷ್ಟೆಷ್ಟು ಪ್ರಮಾಣ ಏನಿದು? ಇದು 1 ಲೋಟ ಸಾಮೆ ಅಕ್ಕಿದ್ರೆ ಒಂದು ಕಾಲು ಭಾಗದಷ್ಟು ಕಡಲೆಬೇಳೆ, ಕಾಲು ಭಾಗದಷ್ಟು ಉದ್ದಿನಬೇಳೆ, 4 ಕಾಳು ಮೆಂತೆ, 1 ಸ್ಪೂನ್ ತಗೊಂಡಿದ್ದೀರಾ? 1 ಸ್ಪೂನ್ ಮೆಂತೆ. ಇವನ್ನು 6 ತಾಸು ನೆನೆಸ್ಬಿಟ್ಟು ಸರಿ ರುಬ್ಬಬೇಕು. ಓಕೆ, 6 ತಾಸು ನೆನೆಸಿದ್ಮೇಲೆ ರುಬ್ಬಬೇಕು. ರುಬ್ಬುವಾಗ ಈ ಅವಲಕ್ಕಿನ ನೆನೆಸ್ಕೊಂಡು ಅದ್ರ ಜೊತೆಗೆ ರುಬ್ಕೋಬೇಕು. ಸರಿ, ಅದೊಂದು 3/4 ಕಪ್ ಅವಲಕ್ಕಿ ಅಥವಾ ಅರ್ಧ ಕಪ್ ತಗೊಂಡು. ಅರ್ಧ ಕಪ್. ಸರಿ, ಅದನ್ನ ನೆನೆಸಿ ರುಬ್ಬಿದ ಮೇಲೆ ಇದನ್ನೆಲ್ಲ ನೆಂದ ಮೇಲೆ ಇದ್ರ ಜೊತೆಗೆ ರುಬ್ಬಿ ಅವಲಕ್ಕಿ ಕೂಡ 6 ತಾಸು ಮತ್ತೆ ತಿರುಗಿ 8 ತಾಸು ನೆನೆಸ್ಬೇಕು. ಹುದುಗು ಬರ್ಬೇಕು. ಓಕೆ, ಅಂದ್ರೆ ನೆನ್ಸ್ಬೇಕು. ಅದು ರುಬ್ಬಿದ ಮೇಲೆ ನೆನ್ಸಿಡ್ಬೇಕು. ನಾವೀಗ ಉದ್ದಿನ ದೋಸೆ ಎಲ್ಲ ಮಾಡ್ಬಿಟ್ಟು ಮುಂಚಿನ ದೋಸೆ ಮಾಡ್ತೀವಲ್ಲ ಆ ತರ, ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ತಿಂಡಿ ಮಾಡ್ತೀವಲ್ಲ ಆ ತರ ನೆನ್ಸಿದೀರಾ. ಅಂದ್ರೆ ಈಗ ನಮ್ಗೆ ಸಮಯ ಇಲ್ಲ, 8 ಗಂಟೆ ಮತ್ತೆ 6 ಗಂಟೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಆಲ್ರೆಡಿ ನೀವು ಅದನ್ನ ಹುಳಿ ಬರ್ಸ್ಕೊಂಡಿದ್ದೀರಾ. ಹುದುಗು ಬರ್ಸ್ಕೊಂಡೆ ತಂದಿರೋದು. ಓಕೆ, ಸರಿ. ಹಾಗಾದ್ರೆ ಇದಿಷ್ಟು ಎಲ್ಲ ಮಿಶ್ರಣ ಇದ್ರಲ್ಲಿದೆ. 8 ಗಂಟೆ ನೆಂದು ಹಿಟ್ಟು ರೆಡಿ ಆಗಿದೆ. ಈಗ ಶುರು ಮಾಡೋಣ. ಏನ್ ಬೇಕು ನಿಮ್ಗೀಗ? ಈಗ ಒಂದು ಬಾಣ್ಲೆ ಕೊಡ್ರಿ. ಓಕೆ, ಸರಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಹಚ್ಕೊತೀವಿ. ಎಣ್ಣೆ ಏನಾದ್ರು ಬೇಕಾ ಇದಕ್ಕೆ? ಸ್ವಲ್ಪ ಎಣ್ಣೆ ಬೇಕು ಇದಕ್ಕೆ. ಮತ್ತೆ ಒಂದ್ಸಲ ನೀವು ಬಂದು ಖಾನಾವಳಿಯಲ್ಲಿ ಅಡಿಗೆ ಮಾಡಿದೀರಾ? ಮಾಡಿದೀನಿ. ಹೇಗನ್ನಿಸ್ತು ನಿಮ್ಗೆ, ನಿಮ್ಮ ಅನುಭವ? ನನಗೆ ಈಗ ಮತ್ತೆ ತಿರುಗಿ ತವ್ರ ಮನೆಗೆ ಬಂದ್ರೆ ಹೆಣ್ಮಕ್ಳಿಗೆ ಯಾವ ತರ ಖುಷಿ ಆಗುತ್ತಲ್ಲ, ಆ ತರ ತಿರುಗಿ ನಾನು ತವ್ರ ಮನೆಗೆ ಬಂದ ಒಂದು ಅನುಭವ ಆಗ್ತಾ ಇದೆ ನನಗೆ. ಹೌದಾ? ನಮ್ಗೆ ಬಹಳ ಖುಷಿ ಆಯ್ತು. ತವ್ರ ಮನೆ ಅಂತ ಹೇಳ್ಬಿಟ್ರಲ್ಲ, ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಅದಕ್ಕಿಂತ ಇನ್ ಬೇರೆ ಯಾವ್ದು ಇಲ್ಲ. ಸೊ ಅಂತ ತುಂಬಾ ಖುಷಿ ಆಯ್ತು ನಿಮ್ಗೆ ಅಡಿಗೆ ಮಾಡಿದ್ದು, ಒಂದು ಹೊಸ ಅಡಿಗೆನ ಪರಿಚಯ ಮಾಡಿಕೊಟ್ಟದ್ದು ಎಲ್ಲ. ಮತ್ತೆ ಏನಂದ್ರು ಮನೆಯವರೆಲ್ಲ? ಏನಂದ್ರು ಅಡಿಗೆ ಮಾಡಿದಾಗ? ಎಲ್ಲ ಚೆನ್ನಾಗಿ ಬಂದಿದೆ, ಏನು ಒಂದ್ ಸ್ವಲ್ಪ ನಿನ್ನ ಹೆದರಿಲ್ಲ, ಏನಿಲ್ಲ, ಎಲ್ಲದಕ್ಕೂ ಸಂಕೋಚ ಮಾಡ್ಕೊಂತಿದ್ದಿ, ಅಲ್ಲೇ ಎಲ್ಲ ಚೆನ್ನಾಗಿ ಬಂದತ್ತಲ್ಲ ಅಂತ ಬಹಳ ಖುಷಿ ಪಟ್ರು ನಮ್ಮ ಮನೆಯವರೆಲ್ಲ. ಖಾನಾವಳಿಗೆ ಬಂದ್ರೆ ನಾವೇ ಹೆದ್ರಕ್ ಬಿಡೋದಿಲ್ಲ ಬಿಡಿ. ಇದು ನಮ್ಮ ವಾಹಿನಿ ಅಲ್ಲ, ಅದಕ್ಕೆ ನಮಗೂ ತುಂಬಾ ಖುಷಿ ಆಯ್ತು. ಇನ್ನೊಮ್ಮೆ ಅದು ಒಳ್ಳೆ ಆರೋಗ್ಯ ಭರಿತ ಒಂದು ಅಡಿಗೆಯನ್ನ ಪರಿಚಯ ಮಾಡಿಸ್ತಾ ಇದ್ದೀರಾ ಇವತ್ತು. 1 ಸ್ಪೂನ್ ಕೊಡ್ರಿ. ಇನ್ನೇನಾದ್ರು ಅದು ಸ್ವಲ್ಪ ಚಟಪಟ ಅಂದ್ಮೇಲೆ ಇದಕ್ಕೆ ಈರುಳ್ಳಿ, ಮೆಣಸಿನಕಾಯಿ ಹಾಕಿ. ಮತ್ತೆ ಈ ಸಿರಿಧಾನ್ಯ ಎಲ್ಲ ಉಪಯೋಗಿಸ್ತಾ ಇರ್ತೀರಾ ಮನೆಯಲ್ಲಿ? ಹೌದು, ನಾನು ಸಿರಿಧಾನ್ಯದ ಹೆಚ್ಚಿಗೆ ಮಾಡ್ತಾ ಇರ್ತೀನಿ. ಅದ್ರದ್ದು ಹಿಟ್ಟು ಹಾಕ್ಸ್ಬಿಟ್ಟು ರೊಟ್ಟಿ, ತಾಲಿಪಟ್ಟು, ನಾವು ದೋಸೆ, ಪಡ್ಡು ಇವೆಲ್ಲ ಈಗ ಸಿರಿಧಾನ್ಯದಲ್ಲಿ ಅಕ್ಕಿಯ ಬದಲು ಈ ತರ ಸಿರಿಧಾನ್ಯ ಉಪಯೋಗಿಸೋದು. ಮೊದ್ಲು ನಮ್ ಕಡೆ ಎಲ್ಲ ಸಿರಿಧಾನ್ಯ ಬಹಳ ಬಳಕೆ ಮಾಡ್ತಾ ಇದ್ರು. ನಾವು ಚಿಕ್ಕವರಿದ್ದಾಗ ಸುಮಾರು ವರ್ಷದ ಹಿಂದೆ ಬಹಳ ಮಾಡ್ತಾ ಇದ್ರು. ಅವಾಗೆಲ್ಲ ರೈತರ ಮನೆಗಳಲ್ಲೆಲ್ಲ ಸಿರಿಧಾನ್ಯದ್ದೇ ಮಾಡ್ತಾ ಇದ್ರು ಅಡುಗೆ ಎಲ್ಲ. ಮಧ್ಯೆ ಎಲ್ಲ ಹೋಗ್ಬಿಟ್ಟಿತ್ತು ಅದು ಸಿರಿಧಾನ್ಯ. ಈಗ ಮತ್ತೆ ಅದ್ರ ಬಗ್ಗೆ ಮಧ್ಯದಲ್ಲಿ ಅಕ್ಕಿ ಏನದು ಎಲ್ಲರೂ ಪ್ರಭಾವ ಜಾಸ್ತಿ ಆಗ್ಬಿಟ್ಟು ಈ ನೀರಾವರಿ ಬಂದ್ಮೇಲೆ ಎಲ್ಲ ಕಡೆ ಅಕ್ಕಿ ಬೆಳಿತಿದ್ರಲ್ಲ, ಆವಾಗ ಈ ಸಿರಿಧಾನ್ಯದ ಇದು ಎಲ್ಲ ಹೋಗ್ಬಿಡುತ್ತೆ. ಅಕ್ಕಿ ತಿಂತಾ ಇದ್ರು. ಈಗ ಮತ್ತೆ ಕಾಯಿಲೆಗಳು ಬಂದಿದ್ದಕ್ಕೆ ಮತ್ತೆ ಈಗ ಸಿರಿಧಾನ್ಯ ತುಂಬಾ ಚಿಕ್ಕ ಪ್ರಾಯದಲ್ಲೇ ಈಗ ಕಾಯಿಲೆಗಳು ಜಾಸ್ತಿ ಆಗಿದೆ. ಹಾಗಾಗಿ ಇದು ಒಳ್ಳೆಯ ಏನದು ಫೈಬರ್ ಇರುತ್ತೆ, ನಾರಿನಂಶ ಜಾಸ್ತಿ ಇರುತ್ತೆ. ಅದಕ್ಕೆ ಅದನ್ನ ಯಾವಾಗ್ಲೂ ಅನ್ನ ಏನಾದ್ರು ಮಾಡ್ಬೇಕಾದ್ರೆ 6 ತಾಸು ನೆನೆಸ್ಬಿಟ್ಟು ನೆನೆಸ್ಲೇಬೇಕಲ್ವಾ? ಅವಾಗ ಅದು ಫೈಬರ್ ನಮಗೆ ಸಂಪೂರ್ಣವಾಗಿ ಯುಟಿಲೈಸ್ ಆಗುತ್ತೆ, ನಮಗೆ ಜೀರ್ಣ ಚೆನ್ನಾಗಿ ಆಗುತ್ತೆ.
ಅಕ್ಕಿಯಲ್ಲಿ ಏನೂ ಇಲ್ಲ, ಪಾಲಿಶ್ ಮಾಡ್ಬಿಡ್ತಾರೆ, ಏನು ಅಂದ್ರೆ ಸಿಕ್ಕದಿಲ್ಲ. ನಾವು ತಿಂತಾ ಇರೋದು ಪಾಲಿಶ್ ಮಾಡಿದ ಅಕ್ಕಿ, ಅದರಲ್ಲಿ ಏನೂ ಇಲ್ಲ. ಅಕ್ಕಿಯಲ್ಲಿ ಚೆನ್ನಾಗಿದೆ. ಈ ಆದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಸಿಗೋದು ಅದೇ ಅಲ್ವಾ? ಹೌದು. ಮತ್ತೆ ರಾ ರೈಸ್ ಇದ್ರೆ ಏನೂ ಆಗಲ್ಲ. ನಾವೆಲ್ಲ ಇದನ್ನೇ ಮಾಡೋದು. ಸ್ವಲ್ಪ ಆರಿದ್ಮೇಲೆ ಅದಕ್ಕೆ ಸೇರ್ಸೋಣ. ಇದಿವಾಗ ಹಿಟ್ಟಿಗೆ ಇದು ಸ್ವಲ್ಪ ತಣ್ಣಗಾಗ್ಬೇಕಾ ಹಾಕೋದಕ್ಕೆ? ಅದಕ್ಕೆ ಈಗ ಸಬ್ಬಸಿಗೆ ಸೊಪ್ಪು ಚಮಚ. ಸಬ್ಸಗೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಎಷ್ಟು ಹಾಕ್ತೀರಾ? ಐರನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಹಸಿರು ತರಕಾರಿಗಳು, ಹಸಿರು ಸೊಪ್ಪುಗಳು ಆರೋಗ್ಯಕ್ಕೆ ಒಳ್ಳೇದು. 1 ಕಪ್ ಹಾಕಿದ್ರೆ ಅದು ಇನ್ನೇನ್ ಬೇಕು ಹೇಳಿ ಕೊಡ್ತೀನಿ. ಕೊತ್ತಂಬರಿ ಸೊಪ್ಪು, ಮತ್ತೆ ಇದು ಒಗ್ಗರಣೆ ಮಾಡಿದಾನಲ್ಲ ಅದನ್ನ ಸೇರಿಸ್ಬೇಕು. ಇದಿವಾಗ ನಾರ್ಮಲ್ ಆಗಿ ಪಡ್ಡು ಅಂತೆಲ್ಲ ಮಾಡ್ತಾರಲ್ಲ, ಏನು ಹಾಕದೆ ಅಂತದ್ದು ಮಾಡ್ತೀರಾ ಸಿಂಪಲ್ ಆಗಿ, ಅಥವಾ ಯಾವಾಗ್ಲೂ ಈ ತರ ನಾವು ಈ ತರನೇ ಮಾಡೋದು ಜಾಸ್ತಿ. ಹೌದಾ? ಯಾರ ಸಣ್ಣ ಮಕ್ಕಳು ಈಗ ಮೆಣಸು ಅದು ಬಂದ್ರೆ ತಿನ್ನಲ್ಲ, ಅವಾಗ ಖಾರ ಅಂತಾರ ಸ್ವಲ್ಪ ಪ್ಲೇನ್ ಮಾಡಿರ್ತೀನಿ. ಸೊಪ್ಪುಗಳೆಲ್ಲ ಹಾಕ್ತೀರಾ ಪಡ್ಡು ಮಾಡುವಾಗ? ಸೊಪ್ಪು ಹಾಕ್ತೇನೆ. ಮೆಣಸಿನಕಾಯಿ ಸ್ವಲ್ಪ ಬಿಟ್ಟು ಉಳಿದೆಲ್ಲ ಹಾಕ್ತೇನೆ. ಇವಾಗ ಈ ಸೊಪ್ಪುಗಳು, ಈರುಳ್ಳಿ ಮತ್ತೆ ಹಿಟ್ಟು ಇದೆಲ್ಲ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳ್ತೀರಾ? ಹೌದು, ರೆಡಿ ಮಾಡಿ ಇಟ್ಕೊಳ್ತೀವಿ. ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಿರ, ಸೊಪ್ಪು ಈರುಳ್ಳಿ ಎಲ್ಲ ಹಿಟ್ಟು ರೆಡಿ ಇದೆ. ಪಡ್ಡು ಕಾವಲಿ ಬಿಸಿ ಆಗ್ತಾ ಇದೆ ಅಲ್ವಾ? ಈಗೇನ್ ಮಾಡ್ತೀಗ? ಈ ಕಾವಲಿಗೆ ಎಣ್ಣೆ ಹಾಕ್ಬೇಕು. ಬಿಸಿ ಆಗುವಾಗ ಎಣ್ಣೆ ಹಾಕೋದು. ಮಾಡ್ತಾ ಇರ್ತೀರಾ ಮನೇಲಿ ಪಡ್ಡು ಎಲ್ಲ? ಪಡ್ಡು ಎಲ್ಲ ಮಾಡ್ತಿರ್ತೀವಿ, ಸಿರಿಧಾನ್ಯದ್ದೇ ಮಾಡ್ತಿರ್ತೀನಿ ಹೆಚ್ಚಿಗೆ. ತಿಂಡಿ ಅಡಿಗೆ ನೀವೇನಾ ಮಾಡೋದು ಮನೇಲಿ? ಹೌದು, ನಾನೇ ಮಾಡೋದು ಎಲ್ಲ. ಹೆಚ್ಚಾಗಿ ನಿಮ್ಮೂರ್ ಕಡೆದೇನಾ? ರಾಣಿಬೆನ್ನೂರಲ್ವಾ? ಅಲ್ಲಿ ಉತ್ತರ ಕರ್ನಾಟಕದ ರೊಟ್ಟಿ, ಚಪಾತಿ ಆ ತರದ್ದೆಲ್ಲ ಜಾಸ್ತಿ ಮಾಡ್ತೀರಾ? ಬೇರೆದೆಲ್ಲ ಕಲೀಲಿಲ್ವಾ? ಇಲ್ಲ, ಕಲ್ತಿದೀವಿ ಎಲ್ಲ ಸೈಡ್ ಅಡಿಗೆ. ಉತ್ತರ ಭಾರತ ಶೈಲಿ ಬೇರೆ? ಉತ್ತರ ಭಾರತ ಶೈಲಿ ಇಲ್ಲ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಎಲ್ಲ ಮಾಡ್ತೀರಾ? ಬಿಸಿ ಆಗಿದ್ಯಾ? ಇಲ್ಲ, ಸ್ವಲ್ಪ ಬಿಸಿ ಆಗ್ಬೇಕು. ಮತ್ತೆ ಇನ್ನೇನು ನೀವು ಸ್ಪೆಷಲ್ ಆಗಿ ತಿಂಡಿಗಳೆಲ್ಲ ಏನ್ ಮಾಡ್ತೀರಾ? ಹೋಳಿಗೆ ಅಂತೂ ಮಾಡಿದೀನಿ. ಹೋದ್ಸಲ ಬಂದಾಗ ನಾನು ಹೋಳಿಗೆ ಹೋಳಿಗೆ, ಹೌದು, ನಂಗೆ ನೆನಪಿದೆ. ತುಂಬಾ ಮೃದುವಾದ ಹೆಸರು ಬೇಳೆ ಹೋಳಿಗೆ ಮಾಡಿದ್ದೆ ನಾನು ಅವಾಗ. ಎಲ್ಲಾ ಬೇಳೆ ಹೋಳಿಗೆನೂ ಮಾಡ್ತೀನಿ. ಆಮೇಲೆ ಉಂಡಿ, ಬೇಸನ್ ಉಂಡೆ, ರವೆ ಉಂಡೆ, ನಮ್ ಕಡೆ ಗುಳ್ಳಡಿಕೆ ಅಂತ ಬರುತ್ತೆ, ಅದು ಸ್ವಲ್ಪ ದಪ್ಪಕ್ಕೆ ಹಿಂಗ ಸ್ಪಾಂಜ್ ಇದ್ದಂಗಿರುತ್ತೆ, ಅದ್ರದ್ದು ಉಂಡೆ ಮಾಡ್ತೀವಿ. ಕಡ್ಲೆ ಉಂಡೆ, ಗುಳ್ಳಡಿಕೆ ಅಂತಾರ? ಗುಳ್ಳಡಿಕೆ ಹಳೆ ಅಡಿಗೆ ಅದೆಲ್ಲ ಹಳೆ ಅಡಿಗೆ, ಅದೆಲ್ಲ ಸಿಗುತ್ತೆ. ಆ ಉಂಡಿ ಈ ತರ ರೌಂಡ್ ಬಾಲ್, ಈಗ ಪಾನಿಪುರಿ ಇರುತ್ತಲ್ಲ ಆ ಟೈಪ್ ಇರುತ್ತೆ. ಅದನ್ನ ತಂದು ಮನೆಯಲ್ಲಿ ಉಂಡೆ ಮಾಡ್ತೀವಿ. ಶೇಂಗಾ ಉಂಡೆ, ಕಡ್ಲೆ ಉಂಡೆ, ಎಲ್ಲ ಮಾಡ್ತೀವಿ. ಉಂಡೆಗಳನ್ನೆಲ್ಲ ಮಾಡ್ತೀವಿ. ಬಿಸಿ ಆಗ್ಬೇಕಾ ಇನ್ನು? ಇಲ್ಲ, ಬಿಸಿ ಆಗಿದೆ ಈಗ. ಚೆನ್ನಾಗಿ ಬಿಸಿ ಆದ್ರೆ ಬೇಗ ತೆಗಿಬಹುದು, ಇಲ್ಲ ಅಂದ್ರೆ ಅಂಟ್ಕೊಂಡ್ಬಿಡುತ್ತೆ. ಈಗ ಪಡ್ಡು ಹಾಕೋದ. ಎಣ್ಣೆ ಹಾಕಿದ್ರಲ್ವಾ? ಎಲ್ಲದಕ್ಕೆ ಎಷ್ಟು? ಒಂದೊಂದು ಅರ್ಧ ಸ್ಪೂನ್, ಅರ್ಧ ಚಮಚ ಹಾಕಿದ್ದೀರಾ? ಈಗ ಸಣ್ಣದಾಗಿ ಪಡ್ಡು ಹಾಕ್ಬೇಕು ಇದರಲ್ಲಿ. ಸ್ವಲ್ಪ ಉಬ್ಬುತ್ತಲ್ವಾ, ಹಾಗಾಗಿ ಸ್ವಲ್ಪ ಒಂದು ಅರ್ಧಕ್ಕಿಂತ ಒಂಚೂರು ಕಡಿಮೆ ಹಾಕ್ಬೇಕಲ್ವಾ? ಮತ್ತೆ ಖಾನಾವಳಿ ಎಲ್ಲ ನೋಡಿ ಅಡಿಗೆಗಳನ್ನ ಕಲ್ತಿದ್ದೀನಿ, ಮಾಡ್ತಾ ಇದ್ದೀನಿ. ಮತ್ತೆ ಬೇರೆ ಎಲ್ಲಾ ಕಾರ್ಯಕ್ರಮನ ನೋಡ್ತೀನಿ ಅಂತ ಹೋದ್ಸತಿನೂ ಹೇಳಿದ್ರಿ. ಹೌದು. ಬೇರೆ ಇನ್ಯಾವ ಕಾರ್ಯಕ್ರಮ ನೋಡ್ತೀರಾ ನಮ್ಮ ವಾಹಿನಿಯಲ್ಲಿ? ನಾನು ಸುಮಾರಾಗಿ ಎಲ್ಲಾ ಬಸವ ಟಿವಿ ಕಾರ್ಯಕ್ರಮಗಳನ್ನ ಎಲ್ಲ ನೋಡ್ತೀನಿ. ವಚನ ನೃತ್ಯ, ಇದಕ್ಕೆ ಒಂದು ಮುಚ್ಚೋದು ಕೊಡ್ರಿ. ವಚನ ಗಾಯನ, ಆಮೇಲೆ ಎಲ್ಲ ಪ್ರವಚನ ಬರುತ್ತೆ, ಇಷ್ಟಲಿಂಗ ಪೂಜಾ ವಿಧಾನ, ಅವನ್ನೆಲ್ಲ ನೋಡ್ತೀನಿ. ಇದು ಬೇಯೋದಕ್ಕೆ ಎಷ್ಟು ಹೊತ್ತು ಬೇಕಿದು? ಈಗ ಒಂದ್ 2 ನಿಮಿಷ ಆದ್ರೆ ಸಾಕು. 2 ನಿಮಿಷ. ಆಮೇಲೆ ಆ ಬಸವನಾಮ ಒಂದು ಇದರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಆ ಪ್ರೇಯರ್ ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ. ನೀವು ಹೇಳಿದಾಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ಮನಸ್ಸಿಗೆ ನೆಮ್ಮದಿ ಇದೆ ಅಂತ. ಈಗ ಇದನ್ನ ತಿರುಗಿ ಹಾಕ್ತಾ ಇದ್ದೀನಿ, ಈ ಸೈಡ್ ಬಂದಿದೆ ಇದು. ಕಾವಲಿ ಸ್ವಲ್ಪ ನೀವು ಬಿಸಿ ಮಾಡ್ಕೊಂಡಿರೋದ್ರಿಂದ ಬೇಗ ಆಗ್ಬಿಡ್ತಾ. ಬಾಕ್ಸಿಗೆಲ್ಲ ತಗೊಂಡವ್ರಿಗೆ ಇಂಥದ್ದೆಲ್ಲ ಒಳ್ಳೇದಲ್ವಾ? ಅಂದ್ರೆ ಆಫೀಸಿಗೆ ಹೋಗೋರಿಗೆ ಏನಾದ್ರು ತಗೊಂಡ್ ಹೋಗ್ಬೇಕು ಅಂದ್ರೆ ಇಂಥದ್ದು ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಸಾಫ್ಟ್. ದೋಸೆ ಎಲ್ಲಾದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತೆಲ್ಲ ಇರುತ್ತೆ, ಇದು ಸಾಫ್ಟ್ ಆಗಿ ಉಳಿಯುತ್ತಲ್ವಾ ಪಡ್ಡು ಅಂದ್ರೆ? ಈ ತರ ಸಿಹಿ ಪಡ್ಡು ಎಲ್ಲ ಮಾಡ್ತಾರೆ, ಮಾಡಿದೀರಾ ನೀವು? ಆತರ ನಾನು ಸಿಹಿ ಪಡ್ಡು ಮಾಡಿಲ್ಲ, ಎಲ್ಲ ಖಾರದ್ದೇ ಮಾಡೋದು.
ಮುಚ್ತೀರಾ ಮತ್ತೆ? ಇಲ್ಲ ಇಲ್ಲ, ಈಗ ಮುಚ್ಚೋದಿಲ್ಲ. ಈಗ ಮುಚ್ಚೋದಾಗತ್ತೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಬೇರೆ ಇನ್ನೇನ್ ಹವ್ಯಾಸ ಇದೆ ಅಮ್ಮ ನಿಮ್ಗೆ? ಬೇರೆ ಏನಾದ್ರೂ ಹೊರಗಡೆ ಹೋಗ್ತೀರಾ? ನೀವು ಬಸವ ಸಮಿತಿ ಸಮಿತಿಗೆ ಹೋಗೋದು ನಾನು. ಮತ್ತೆ ಬೇರೆ ಯಾವ್ದು ಹವ್ಯಾಸಗಳಿಲ್ಲ. ಮನೇಲಿ ಇರ್ತೀನಿ. ಮನೆ ಕೆಲಸ ಅದು ಮುಗಿತಂದ್ರೆ ನಂಗೆ ಬೇಜಾರಾದಾಗೆಲ್ಲ ಹೋಗೋದು ನಾವು ಭಕ್ತಿ ಭವನಕ್ಕೆ. ನನಗೆ ಏನೋ ಒಂದು ಆನಂದ. ವಚನಗಳನ್ನ ಹೇಳ್ತಾ ಇರ್ತೀವಿ. ಆಮೇಲೆ ಎಲ್ಲರೂ ವಚನ ವಿಶ್ಲೇಷಣೆ ಮಾಡ್ತೀವಿ. ನಮ್ಗೆ ಏನ್ ತಿಳಿಯುತ್ತೋ ಅದನ್ನ ನಮ್ಮ ಗುರುಗಳು ಹೇಳ್ತಿರ್ತಾರೆ. ನಾವೇನಾದ್ರು ತಪ್ಪಿದ್ರೆ ಅವರು ಅದಕ್ಕೆ ಮತ್ತೆ ಸರಿಪಡಿಸಿ ನಮ್ಗೆ ಒಳ್ಳೆ ಮಾರ್ಗ ತೋರಿಸ್ತಾರೆ ಅವರು. ನಮ್ಗೆ ಅಲ್ಲಿ ಹೋದಾಗ ಒಂದೊಂಥರ ಆಧ್ಯಾತ್ಮದ ಬಗ್ಗೆ ಖುಷಿ ಬರ್ತೈತಿ. ಅದನ್ನು ಇನ್ನೂ ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಒಲವು ಜಾಸ್ತಿ ಆಗತ್ತೆ. ಇನ್ನು ನಾವು ಅದ್ರ ಬಗ್ಗೆ ಸಾಧನೆ ಮಾಡ್ಬೇಕು ಅಂತ ಅನ್ನಿಸ್ತು. ಈಗ ಒಬ್ಬ ಮಠಾಧೀಶರು ಮಾಡೋ ಕೆಲಸನ ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ. ಈಗ ಮಠಾಧೀಶರು ಯಾರು ಮಾಡ್ತಾ ಇಲ್ಲ ಆ ತರ. ಅವರು ನಮ್ಮ ರಾಡೇಬಂದೂರು ಜನರನ್ನ ಸಂಘಟನೆ ಮಾಡಿ ನಮ್ಮ ಬಸವ ಧರ್ಮದ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಅವ್ರಿಗೆ ಎಷ್ಟು ಋಣಿ ಆದ್ರೂ ಕಡಿಮೆನೆ. ನಾವು ಎಷ್ಟು ಪುಣ್ಯ ಮಾಡಿದೇವೆ ಅಂದ್ರೆ ಅಂತ ಒಬ್ಬ ಗುರುತಾಯಿ ನಮ್ಗೆ ಸಿಕ್ಕಿರೋದು ಬಹಳ ಪುಣ್ಯ ನಮ್ಗೆ. ಈಗ ನಮಗೆ ಧರ್ಮ ನಾವು ಮೊದ್ಲು ಗೊತ್ತಿರ್ಲಿಲ್ಲ. ಧರ್ಮ ಅಂದ್ರೆ ಏನು, ಇದ್ರ ಬಗ್ಗೆ ಏನು, ಬಸವಣ್ಣ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹಂಗ ಬಸವಣ್ಣ ಅಂದ್ರೆ ಒಂದು ಕುದುರೆ ಮೇಲೆ ಕುಂತಿರ್ತಾರೆ ಅಷ್ಟೇ. ಒಂದೆರಡು ವಚನ ಕೇಳಿರ್ತೀವಿ, ಯಾಕೆ ಮಾಡ್ಬೇಕು ಆತರ ಅಂತ ಗೊತ್ತಿರ್ಲಿಲ್ಲ, ಅರ್ಥ ಇರ್ತಾ ಇರ್ಲಿಲ್ಲ. ಬಸವಣ್ಣ ಅಂದ್ರೆ ಒಬ್ಬ ವಿಶ್ವಗುರು, ಒಬ್ಬ ದಾರ್ಶನಿಕ, ಸ್ತ್ರೀ ಕುಲೋದ್ಧಾರಕ ಅಂತ ನಮ್ಗೆ ಎಷ್ಟು ಗೊತ್ತಿರ್ಲಿಲ್ಲ. ನಮ್ಮ ತಾಯರದ್ದೆಲ್ಲ ಹೇಳ್ಕೊಟ್ರು. ಬಸವಣ್ಣ ಅಂತಂದ್ರೆ ನಾವು ಏನ್ ತಿಳ್ಕೊಂಡಿದ್ವಿ ಎತ್ತು ಅಂತ ತಿಳ್ಕೊಂಡ್ರೆ. ಆದ್ರೆ ಬಸವ ಅಂದ್ರೆ ನಮ್ ಕಡೆ ಎಲ್ಲ ಎತ್ತನೆ ಅಂತಾರೆ. ಆದ್ರೆ ಒಂದು ತಿಳ್ಕೊಳ, ಈಗ ಇದು ಆಗಿದೆ. ಬಸವಣ್ಣ ಅಂದ್ರೆ ಎತ್ತಲ್ಲ, ಅವರು ಎಲ್ಲರನ್ನೂ ಎತ್ತುವ ವ್ಯಕ್ತಿ. ನೀವು ಹೇಳಿದಾಗೆ ನಿಜಾನೇ, ಎಲ್ಲರನ್ನ ಒಂದು ಮೇಲಕ್ಕೆ ಎತ್ತುವ ವ್ಯಕ್ತಿ ಅಂತ. ಯಾವುದೇ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಅವ್ರನ್ನ ನಂಬಬೇಕು ಅಂತ. ಇದು ಇವಾಗ ರೆಡಿ ಆಗಿದೆ ಅಲ್ವಾ? ಹೌದು, ರೆಡಿ ಆಗಿದೆ. ಈಗ ಇದನ್ನ ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ. ಸರಿ. ಇನ್ನೊಂದು ಈಗ ಇದು ಬಿಸಿ ಇದೆ ಪಡ್ಡು. ಇನ್ನೊಂದು ಯಾವ್ದು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಇನ್ನೊಂದು ನಾನು ಪುದೀನಾ ಜ್ಯೂಸ್ ಮಾಡ್ತೀನಿ. ಪುದೀನಾ ಜ್ಯೂಸ್? ಪುದೀನಾ ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಬೇಕಾಗೋ ಸಾಮಾನು ಅಂದ್ರೆ ಪುದೀನಾ ಸೊಪ್ಪು, ಕಾಳುಮೆಣಸು, ಜೀರಿಗೆ, ಉಪ್ಪು, ಖರ್ಜೂರ, ಹುಣಸೆ ಹಣ್ಣು, ಬೆಲ್ಲ. ಓಕೆ, ಸರಿ, ಶುರು ಮಾಡೋಣ ಅಲ್ಲ? ಮಾಡೋಣ. ಏನ್ ಬೇಕು ಫಸ್ಟ್? ಈಗ ಒಂದು ಸಣ್ಣ ಬಾಳ್ಲಿ ಕೊಡಿ. ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಮ್ಮ? ಒಲೆ ಹಚ್ಕೊಂಡ್ಬಿಡ್ತೀನಿ. ಇದು ಎಲ್ಲಿದ್ದು? ಇದು ಪುದೀನಾ ಜ್ಯೂಸು ಅಥವಾ ನೀವೇ ಮಾಡಿದ? ಇದರಲ್ಲಿ ಎಷ್ಟೊಂದು ವಿಧ ಇರುತ್ತೆ. ಇದು ಎಲ್ಲಿ ನೀವು ಮಾಡ್ತೀರಾ ಮನೆಯಲ್ಲಿ? ಪಾನಿಪುರಿ ಅದೆಲ್ಲ ಮಾಡ್ತಾರಲ್ಲ, ಖಾರ ಹಾಕಿದ್ರೆ ಪಾನಿಪುರಿಗೆ ಅದು ಪಾನಿ ಅಂತ ಹೇಳ್ತಾರಲ್ಲ, ಅದೇನೆ ನೀವೇ ಇದನ್ನ ಮಾಡಬಹುದು ಅಂತ ಯೋಚನೆ ಮಾಡಿದ್ದ ನೀವು? ಅಂದ್ರೆ ಇದು ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್. ಅದು ಖರ್ಜೂರ ಹಂಗೆ ಸುಮ್ಮನೆ ತಿನ್ನಕ್ಕಾಗಲ್ಲ. ಅದಕ್ಕೆ ಈ ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೇದು. ಸರಿ, ಏನ್ ಬೇಕೀಗ ಅದಕ್ಕೆ? ಈಗ ಸ್ವಲ್ಪ ಕಾಳುಮೆಣಸು. ಏನಾದ್ರು ಎಣ್ಣೆ ಏನಾದ್ರು ಬೇಕಾ? ಇಲ್ಲ ಇಲ್ಲ, ಎಣ್ಣೆ ಏನಿಲ್ಲ ಇದಕ್ಕೆ, ಸುಮ್ಮನೆ ಹುರಿಯೋದು. ಕಾಳುಮೆಣಸು ಎಷ್ಟು ಹಾಕೋತೀರಾ? ಒಂದು ಸ್ವಲ್ಪ, ಒಂದು ಕಾಲು ಚಮಚ. ಕಾಲು ಚಮಚ. ಸ್ವಲ್ಪ ಜೀರಿಗೆ ಕೊಡ್ರಿ. ಇದು ಒಂದು ಅರ್ಧ ಚಮಚ. ಇದೆಲ್ಲ ಪದಾರ್ಥಗಳು ಬಹಳ ಆರೋಗ್ಯಕ್ಕೆ ಒಳ್ಳೇದು. ಜೀರಿಗೆ, ಕಾಳುಮೆಣಸು, ಕೆಮ್ಮಿಗೆ ಎಲ್ಲ ಕಷಾಯ ಎಲ್ಲ ಮಾಡ್ತಾರಲ್ಲ ಜೀರಿಗೆ ಕಾಳುಮೆಣಸು ಹಾಕಿ, ಹಾಗೇನೆ ಇದು ಒಂದು ನೀವು ಹೇಳೋದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಪುದೀನಾ ಕೂಡ ಒಳ್ಳೇದು, ಬಹಳ ಆಂಟಿಬಯೋಟಿಕ್ ತರ. ಹೌದೌದು, ರೋಗ ನಿರೋಧಕ ಶಕ್ತಿ ಇರುತ್ತೆ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಹೊಟ್ಟೆಯ ಇದು ಸಂಬಂಧ ಏನಾದ್ರು ತೊಂದರೆ ಇದ್ರೆ, ಜೀರ್ಣ ತೊಂದರೆ ಇದ್ರೆ ಇದನ್ನ ಸೇವನೆ ಮಾಡಿದ್ರೆ ಜೀರ್ಣಕ್ಕೂ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಅದು ಸ್ಮೆಲ್ ಇರೋದಕ್ಕೆ ತಿನ್ನಕ್ಕಾಗಲ್ಲ. ಹೌದಾಗ ಜ್ಯೂಸ್ ಎಲ್ಲ ಮಾಡ್ಕೊಂಡು ಈಗ ಇದು ಆಗಿದೆ, ಗ್ಯಾಸ್ ಆಫ್ ಮಾಡಿದೀನಿ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಕೊಡಿ. ಇದು ಆರಿಸಿ ಬಿಟ್ಟು ಸ್ವಲ್ಪ ಹುರಿದಾದ್ಮೇಲೆ ಇದನ್ನ ಬ್ಲ್ಯಾಕ್ ಸಾಲ್ಟ್ ಹಾಕ್ಬೇಕು. ಬ್ಲ್ಯಾಕ್ ಸಾಲ್ಟ್ ಅಥವಾ ಕರಿ ಉಪ್ಪು ಉಪಯೋಗಿಸ್ತೇವೆ. ಇಂಥ ಪಾನಿ ಇದನ್ನ ಮಾಡಿದಾಗೆಲ್ಲ ಉಪಯೋಗಿಸ್ಬೇಕು. ಅದಕ್ಕೆ ಸ್ವಲ್ಪ ಬೇರೆ ಪರಿಮಳ ಬರುತ್ತೆ ಅನ್ಸುತ್ತಲ್ವಾ? ಇದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತೆ ಇದು ಬೇರೆಯ ಒಂದು ಉಪ್ಪಿಗಿಂತ ಸ್ವಲ್ಪ ಸೋಡಿಯಂ ಅಂಶ ಕಡಿಮೆ ಇರುತ್ತಂತೆ, ಹಾಗಾಗಿ ಉಪಯೋಗಿಸಬಹುದು. ಅದು ಸೈಂಧವ ಲವಣ, ಅದು ತುಂಬಾ ಅಡಿಗೆ ಉಪಯೋಗಿಸಬಹುದು. ಸೈಂಧವ ಲವಣ. ಇದಾಯ್ತಾ ಬ್ಲ್ಯಾಕ್ ಸಾಲ್ಟ್ ಹಾಕಿ? ಇದು ನಮ್ಗೆ ಗ್ಯಾಸ್ ಆದಾಗ ಇದನ್ನ ಕುಡಿದ್ವಿ ಅಂತಂದ್ರೆ ನಮ್ಗೆ ಗ್ಯಾಸ್ ಎಲ್ಲ ಹೊರಗೆ ಸ್ವಲ್ಪ ಒಂಥರ ರಿಲೀಫ್ ಅನ್ಸುತ್ತೆ. ಕ್ವಿಕ್ ರಿಲೀಫ್ ಅದು. ಮತ್ತೆ ಈಗ ಇದನ್ನ ಮಿಕ್ಸಿಗೆ ಹಾಕೋಣ. ಇದ್ರ ಜೊತೆಗೆ ಈ ಪುದೀನಾ ಸೊಪ್ಪು, ಉಳಿದ ಖರ್ಜೂರ, ಹುಣಸೆ ಎಲ್ಲ. ಹೌದು, ಈ ಖರ್ಜೂರ ನೆನ್ಸಿದಿರಲ್ವಾ? ಹೌದು, ನೆನ್ಸಿದೀನಿ. ಸ್ವಲ್ಪ ಸಾಫ್ಟ್ ಆಗ್ಲಿ ಅಂತ ಹೇಳಿ ನೆನ್ಸಿದೀನಿ. ನಿಮ್ಗೆ ರುಬ್ಬೋದಕ್ಕೆ ಸುಲಭ ಆಗತ್ತೆ ಅಂತ.
ಇದನ್ನ ಮಾಡ್ತಾ ಇರ್ತೀರಾ ಜ್ಯೂಸ್ ಎಲ್ಲ ಇದು ಈ ತರ ಜ್ಯೂಸ್ ಅಥವಾ ಬೇರೆ ಸೊಪ್ಪುಗಳು ಹಣ್ಣಿನ ಜ್ಯೂಸ್ ಎಲ್ಲ ಮನೆ ಹಣ್ಣಿನ ಜ್ಯೂಸ್ ಮಾಡ್ತೀನಿ. ಈ ಪುದೀನ ಜ್ಯೂಸ್ ಒಂದೇ ಮಾಡೋದು ನಾನು. ಸೊಪ್ಪಲ್ಲಿ ಪುದೀನ ಜ್ಯೂಸ್ ಮಾತ್ರ. ಮತ್ತೆ ಇದು ಈ ಪುದೀನ ಮಾತ್ರ ಎಲೆ ತಗೋಬೇಕು, ಅದ್ರದ್ದು ಬೇರೆ ಅದ್ರ ಹಾಕ್ತಾರೆ, ಕೈ ಬರುತ್ತೆ. ಹೌದು. ಮತ್ತೆ ಒಂದ್ ಸ್ವಲ್ಪ ನಾರ್ ಬಂದ್ಬಿಟ್ರೆ ಕುಡಿಯಕ್ ಆಗಲ್ಲ ಅಂತ. ಈಗ ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ. ಹುಣಸೆ ಹಣ್ಣಿನಕ್ಕೆ ಸುಮ್ನೆ ಒಂದ್ ಸ್ವಲ್ಪ ಹುಳಿ ಬರ್ಲಿ ಅಂತ. ಹುಳಿ ಬರ್ಲಿ, ಚೆನ್ನಾಗಿರುತ್ತೆ. ಹುಳಿ ಬೆಲ್ಲ ಎರಡು ಹಾಕ್ತಾ ಇದೀವಿ. ಮತ್ತೆ ನೀವು ಕಾಳು ಮೆಣಸಿ ಖಾರ ಎಲ್ಲ ಒಂಥರ ಬೇರೆ ತರ ಜ್ಯೂಸ್ ಅಂದ್ರೆ ಏನೋ ಒಂದು ಸಿಹಿ ಜ್ಯೂಸ್ ಅಂತ ಇರುತ್ತೆ, ಇದು ಆ ತರ ಅಲ್ಲ, ಬೇರೆ ತರ. ಇದು ಒಂಥರ ಬೇರೆ ಜ್ಯೂಸ್. ಸರಿ, ಚೆನ್ನಾಗಿರುತ್ತೆ, ಕುಡ್ದು ನೋಡ್ರಿ. ಇಲ್ಲ ನೀವು ಆಮೇಲೆ ಈ ಗೋಲ್ಗಪ್ಪ ತಿನ್ಬೇಕಾದ್ರೆ ಪಾನಿ ಮಾಡ್ತಾರಲ್ಲ, ಇದಕ್ಕೆ ಖಾರ ಹಾಕ್ಬಿಟ್ರೆ ಅದು ಪಾನಿ ಆಗುತ್ತೆ. ಪಾನಿ ಆಗ್ಬಿಡುತ್ತೆ. ಯಾರಾದ್ರೂ ಪಾನಿಪುರಿ ಮಾಡ್ಕೊಳ್ಳೋರು ಇದನ್ನೇ ಇಟ್ಕೊಂಡು ಪಾನಿ ಮಾಡ್ಕೊಂಡು ಪಾನಿಪುರಿ ಮಾಡ್ಕೋಬಹುದು ಅಂತ. ಈಗ ಇದಕ್ಕೆ ಖರ್ಜೂರ ಹಾಕೋಣ. ಇದನ್ನ ಖರ್ಜೂರ ನೆನ್ಸಿದೀನಿ. ಖರ್ಜೂರನು ಆರೋಗ್ಯಕ್ಕೆ ಒಳ್ಳೇದು. ಅಂದ್ರೆ ಅದರಲ್ಲಿ ಸಿಹಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ, ಕಬ್ಬಿಣದ ಅಂಶನೂ ಇರುತ್ತೆ. ಒಂದು ಚಿಟಿಕೆ ಉಪ್ಪು ಹಾಕೋಣ. ಇದು ಹಾಕಿದಿರಲ್ವಾ? ಇದು ಬ್ಲ್ಯಾಕ್ ಸಾಲ್ಟ್ ಹಾಕಿದೀನಿ ನಾನು. ಈಗ ಒಂದು ಚಿಟಿಕೆ ಉಪ್ಪು ಹಾಕ್ತೇನೆ. ಚಿಟಿಕೆ ಅಷ್ಟು ಉಪ್ಪು ಹಾಕೋಣ. ಆಮೇಲೆ ಇದು ಸಾವಯವ ಬೆಲ್ಲ. ಈ ಸಾವಯವ ಬೆಲ್ಲನ ತರೋದು ನಾವು. ಇದನ್ನ ಹಾಕೋಣ. ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೇದೇ. ಬೇರೆದ್ರಲ್ಲೆಲ್ಲ ಏನದು ಕೆಮಿಕಲ್ ನೋಡೋದಕ್ಕೆ ಚೆನ್ನಾಗಿರಲ್ಲ, ಸ್ವಲ್ಪ ಕಲರ್ ಇರಲ್ಲ. ಅದು ಬಿಳಿ ಬೆಲ್ಲ ಒಳ್ಳೇದಲ್ಲ. ಹೌದು, ಅದಕ್ಕೆಲ್ಲ ಪ್ರೋಸೆಸ್ ಮಾಡಿ ಬಿಳಿ ಮಾಡಿರ್ತಾರೆ, ಏನೇನೋ ಕೆಮಿಕಲ್ ಎಲ್ಲ ಇದನ್ನ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಅದಕ್ಕೆ ನಾವು ಇದು ಸಾವಯವ ಬೆಲ್ಲ ತರ್ತೀವಿ. ಅಂದ್ರೆ ಕೆಮಿಕಲ್ ಹಾಕಿ ಏನಾದ್ರು ಪೆಸ್ಟಿಸೈಡ್ಸ್ ಎಲ್ಲ ಇರೋದಿಲ್ಲ ಅಂತ ಒಂದು ಇದು. ಎಲ್ಲಾ ಒಂದು ಆಹಾರ ಪದಾರ್ಥದಲ್ಲೂ ಪೆಸ್ಟಿಸೈಡ್ಸ್ ಅಂದ್ರೆ ಕೀಟಾಣುಗಳು ಬರಬಾರ್ದು ಅಂತ ಹಾಕ್ತಾರೆ, ಇದ್ರಲ್ಲಿ ಇರಲ್ಲ. ಈಗ ಮಿಕ್ಸಿಗೆ ಮಾಡಿಕೊಡ್ಲಾ? ಈಗ ಇದನ್ನ ಮಿಕ್ಸಿ ಮಾಡಿ ಅದನ್ನ ಹಾಕಿ ಇದನ್ನ ಫುಲ್ ನುಣ್ಣಗಾಗ್ಬೇಕಾ ಇದು? ಹೌದು. ಇದರಲ್ಲಿ ಸಾಲ್ಟ್ ಇದೆ. ಈಗ ಆಗಿದೆ, ನುಣ್ಣಗಾಗಿದೆ, ಚೆನ್ನಾಗಿ. ಹೌದು. ಈಗ ಒಂದು ಸೋಸೋದು ಕೊಡ್ರಿ ಸ್ಟ್ರೈನರ್. ಓಕೆ, ಮತ್ತೆ ಸೋಸುವಂಥದ್ದಿದೆ, ಸ್ಟ್ರೈನರ್ ಇದೆ, ಅದನ್ನ ಸೋಯಿಸೋದಲ್ವಾ? ಕೊಡಿ, ಸ್ಪೂನ್ ಕೊಡಿ, ಹಾಕೊಂಬಿಡಿ. ಇನ್ನೊಂದ್ಸತಿ ನೀರು ಹಾಕೋತೀರಾ? ಇದಕ್ಕೆ ಇನ್ನೊಂದ್ಸಲ ನೀರು ಹಾಕ್ರಿ. ಸರಿ, ಓಕೆ. ಬೇಕಾ? ಸಾಕಾಗತ್ತಾ? ಇನ್ನೊಂದ್ ಸ್ವಲ್ಪ ಹಾಕ್ರಿ. ಇನ್ನೊಂದು ಸ್ವಲ್ಪ ಒಂದ್ಸತಿ ನೀರು ಹಾಕಿ, ಇನ್ನೊಂದ್ ಸ್ವಲ್ಪ ಜ್ಯೂಸ್ ಅಂದ್ರೆ ಸ್ವಲ್ಪ ನೀರಾಗಿರ್ಲಿ. ಈಗ ಸಾಕಾಯ್ತು. ಸರಿ, ಈಗ ಗ್ಲಾಸ್ ಕುಡಿ. ಈಗ ಪುದೀನ ಜ್ಯೂಸ್ ರೆಡಿ ಆಗಿದೆ. ನಾನು ಆಗ್ಲೇ ಸಿರಿಧಾನ್ಯದ ಪಡ್ಡು ಮಾಡಿದ್ದೆ, ಅದ್ರ ಜೊತೆಗೆ ಇದನ್ನು ಕೂಡ ಕುಡಿದೆ. ಅದನ್ನ ತಿಂದ್ಬಿಟ್ಟು ಇದನ್ನು ಕುಡಿ. ಪಡ್ಡು, ಸಿರಿಧಾನ್ಯದ ಪಡ್ಡು ಮತ್ತೆ ಪುದೀನ ಜ್ಯೂಸ್. ಈಗ ವಿಭೂತಿ ಕೊಡ್ರಿ. ಈಗ ವಿಭೂತಿ ಹಚ್ಚೋದ್ರಿಂದ ಪದಾರ್ಥ ಹೋಗಿ ಪ್ರಸಾದ ಆಗುತ್ತೆ. ನಮ್ಮ ಶರಣ ಧರ್ಮದಲ್ಲಿ ಎಲ್ಲದಕ್ಕೂ ನಾವು ವಿಭೂತಿ ಹಚ್ತೇವೆ. ಈಗ ಪ್ರಸಾದ ರೆಡಿ ಆಗಿದೆ, ನೀವು ಲಿಂಗಾರ್ಪಿತ ಮಾಡಿಕೊಳ್ತೀವಿ. ನೀವು ಹೇಳಿದ್ರೆ ಫಸ್ಟ್ ಪಡ್ಡು ತಿಂದು ಮತ್ತೆ ಜ್ಯೂಸ್ ಕುಡಿಬೇಕು ಅಂತ ಅಲ್ವಾ? ಓಕೆ ಓಕೆ. ಯೂಶಲಿ ಪಡ್ಡನ್ನು ಯಾವ್ದ್ರ ಜೊತೆ ನೀವು ತಿನ್ನೋದು? ನಾವು ಕಾಯಿ ಚಟ್ನಿ ಜೊತೆ. ಕಾಯಿ ಚಟ್ನಿ ಜೊತೆ, ಮೊಸರು, ಕಾಯಿ ಚಟ್ನಿ. ಓಕೆ ಓಕೆ. ಬಹಳ ರುಚಿಯಾಗಿ ಮಾಡಿದ್ದೀರಾ. ಅಂದ್ರೆ ಇದ್ರಲ್ಲೇ ಎಲ್ಲ ಹಾಕ್ಬಿಟ್ಟಿದ್ದೀರಾ, ಈರುಳ್ಳಿ, ಮೆಣಸಿನಕಾಯಿ, ಸೊಪ್ಪು, ಮೆಣಸಿನಕಾಯಿ. ಹೀಗೆ ಅಂದ್ರೆ ಒಂದು ತುಪ್ಪ ಗಿಪ್ಪ ಹಾಕೊಂಡ್ಬಿಟ್ರೆ ಕಾಯಿ ಚಟ್ನಿನೂ ಬೇಡ. ತುಂಬಾ ರುಚಿಯಾಗಿದೆ, ಚೆನ್ನಾಗಿ ಮಾಡಿದ್ದೀರಾ. ಎಲ್ಲರೂ ಮನೇಲಿ ಮಾಡ್ಕೊಂಡು ತುಂಬಾ ಮೃದುವಾಗಿದೆ, ಮಕ್ಕಳಿಗೆಲ್ಲ ಕೊಡೋದಕ್ಕೆ ಚೆನ್ನಾಗಿರುತ್ತೆ, ರುಚಿ. ಆರೋಗ್ಯಪೂರ್ಣ ಅಡುಗೆ ಅದು. ಹೌದು, ಆರೋಗ್ಯಪೂರ್ಣ ಅಡುಗೆ. ಜ್ಯೂಸು, ಇದು ಆರೋಗ್ಯಕರವಾದ ಪೇಯ. ಇದೊಂದು ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ. ಒಂದು ಬಿಸಿಲು ಸುಸ್ತಾದಾಗ ಇದನ್ನೊಂದು
ಒಂದು ಗ್ಲಾಸ್ಗೆ ಹಾಕೊಂಡು ಕುಡಿದು ಬಿಟ್ರೆ ಮನಸ್ಸಿಗೂ ನೆಮ್ಮದಿ, ದೇಹಕ್ಕೂ ತಂಪು. ತುಂಬಾ ರುಚಿಯಾಗಿ ಮಾಡಿದ್ದೀರಾ. ತುಂಬಾ ಸಿಹಿನೂ ಇಲ್ಲ, ಒಂದು ಹದವಾಗಿದೆ. ಕಾಳುಮೆಣಸಿದು ಪರಿಮಳ, ಬ್ಲ್ಯಾಕ್ ಸಾಲ್ಟ್ ಇದು ಪರಿಮಳ ತುಂಬಾ ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. 2 ಆರೋಗ್ಯಕರ ಅಡುಗೆಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಖಾನಾವಳಿ ಹಾಗೂ ಬಸವ ಟಿವಿ ಕಡೆಯಿಂದ. ನಿಮಗೊಂದು ಕಿರುಕಾಣಿಕೆ. ಶರಣಾರ್ಥಿ. ವೀಕ್ಷಕರೇ, ಸಾಮೆ ಅಕ್ಕಿ ಪಡ್ಡು ಮತ್ತು ಪುದೀನಾ ಜ್ಯೂಸನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಸಾಮೆ ಅಕ್ಕಿ ಪಡ್ಡು ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಾಮೆ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಅವಲಕ್ಕಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಈರುಳ್ಳಿ, ಉಪ್ಪು. ಸಾಮೆ ಅಕ್ಕಿ ಪಡ್ಡು ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ ಸಾಮೆ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ನೆನೆಸಿ ರುಬ್ಬಿದ ಹಿಟ್ಟಿಗೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿದ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಪಡ್ಡು ಕಾವಲಿಗೆ ಎಣ್ಣೆ ಹಾಕಿ ರೆಡಿ ಮಾಡಿದ ಹಿಟ್ಟನ್ನು ಹಾಕಿ ಬೇಯಿಸಿದರೆ ಸಾಮೆ ಅಕ್ಕಿ ಪಡ್ಡು ಸವಿಯಲು ಸಿದ್ಧ. ಪುದೀನಾ ಜ್ಯೂಸ್ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಕಾಳುಮೆಣಸು, ಜೀರಿಗೆ, ಬ್ಲ್ಯಾಕ್ ಸಾಲ್ಟ್ ಹಾಕಿ ಫ್ರೈ ಮಾಡಿ ಅದಕ್ಕೆ ಪುದೀನ ಸೊಪ್ಪು, ಹುಣಸೆಹಣ್ಣು, ನೀರಿನಲ್ಲಿ ನೆನೆಸಿದ ಖರ್ಜೂರ, ಸ್ವಲ್ಪ ಉಪ್ಪು, ಬೆಲ್ಲ, ನೀರು ಹಾಕಿ ರುಬ್ಬಿ ಸೋಸಿದರೆ ಆರೋಗ್ಯಕರವಾದ ಪುದೀನಾ ಜ್ಯೂಸ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.